ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಮಹಿಳೆ ಆತ್ಮಹತ್ಯೆ. ಮೂರು ತಿಂಗಳ ಮಗು ಬಿಟ್ಟು ನೇಣಿಗೆ ಕೊರಳೊಡ್ಡಿದ್ದ ಮಹಿಳೆ. ಮದುವೆ ಅನ್ನೋದು ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳಿಗೆ ತುಂಬಾ ಅಮೂಲ್ಯವಾದದ್ದು. ನೂರಾರು ಕನಸುಗಳೊಂದಿಗೆ ಗಂಡನ ಮನೆಗೆ ಕಾಲಿಡುವ ಹೆಣ್ಣು ಅಲ್ಲಿ ಸುಖವಾಗಿ ಜೀವನ ನಡೆಸಬೇಕೆಂಬ ಆಸೆಯನ್ನ ಇಟ್ಕೊಂಡಿರ್ತಾಳೆ. ಆದ್ರೆ ಕೆಲವೊಮ್ಮೆ ಆ ಕನಸುಗಳೇ ಅವರಿಗೆ ಮುಳುವಾಗ್ಬಿಡುತ್ತೆ. ವರದಕ್ಷಿಣೆ ದಾಹ, ಗಂಡನ ಕಿರುಕುಳದಿಂದ ಅದೆಷ್ಟೋ ಹೆಣ್ಣು ಮಕ್ಕಳು ಸಾವಿನ ದಾರಿ ಹಿಡಿತಾರೆ. ಇಂತಹದೇ ಒಂದು ಹೃದಯ ವಿದ್ರಾವಕ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಯುವತಿಯ ಹೆಸರು ವಂದನಾ ಅಂತ. ಕೇವಲ 23 ವರ್ಷ ವಯಸ್ಸಷ್ಟೇ. ಕಳೆದ 3 ವರ್ಷಗಳ ಹಿಂದೆಯಷ್ಟೇ ವಿಕ್ರಮ್ ಶೇಷ ಎಂಬಾತನ ಜೊತೆ ಈಕೆ ಮದುವೆಯಾಗಿತ್ತು. ಈ ದಂಪತಿಗೆ 3 ತಿಂಗಳ ಮುದ್ದಾದ ಮಗು ಕೂಡ ಇದ್ದು, ಇಬ್ಬರು ಬೆಂಗಳೂರಿನ ಹುಳಿಮಾವಿನ ಹಳೆ ಪೋಸ್ಟ್ ಆಫೀಸ್ ಹತ್ತಿರದ ಮನೆಯಲ್ಲಿ ವಾಸವಾಗಿದ್ರು. ಆದ್ರೆ ಗಂಡ ಮಗು ಜೊತೆ ಸಂತೋಷವಾಗಿ ಬದುಕಬೇಕಾಗಿದ್ದ ವಂದನಾ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಇನ್ನು ವಂದನಾಳ ಪೋಷಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರಂತೆ. ಅಲ್ಲದೆ 4 ಲಕ್ಷ ಮೌಲ್ಯದ ಗಾಡಿ, ಚಿನ್ನಾಭರಣ ಸೇರಿದಂತೆ ಹಲವು ವಸ್ತುಗಳನ್ನ ಕೂಡ ನೀಡಿದ್ರು. ಆದ್ರೂ ಕೂಡ ಪತಿ ವಿಕ್ರಮ್ ಶೇಷ ವರದಕ್ಷಿಣೆ ತರುವಂತೆ ಹಲವು ಬಾರಿ ಗಲಾಟೆಯನ್ನ ಮಾಡ್ತಾ ಇದ್ದಂತೆ. ಈ ವಿಚಾರವಾಗಿ ಕುಟುಂಬದಲ್ಲಿ ರಾಜಿ ಸಂಧಾನ ಕೂಡ ನಡೆದಿದ್ರು ಆಕೆಗೆ ಹಿಂಸೆ ನೀಡುವುದು ಮಾತ್ರ ತಪ್ಪಿರ್ಲಿಲ್ವಂತೆ. ಇದರಿಂದ ಬೇಸತ್ತ ವಂದನಾ ಮನೆಯಲ್ಲಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗ್ತಾ ಇದೆ. ಇನ್ನು ಘಟನೆ ಬಳಿಕ ವಂದನಾ ತಾಯಿಗೆ ಫೋನ್ ಮಾಡಿ ಗಂಡನ ಮನೆಯವರು ನಿಮ್ಮ ಮಗಳು ನೇಣು ಹಾಕೊಂಡಿದ್ದಾಳೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಮೃತ ದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಆದರೆ ವಂದನಾಳ ಪೋಷಕರು ಮಾತ್ರ ಇದು ಆತ್ಮಹತ್ಯೆ ಅಲ್ಲ, ಗಂಡನ ಮನೆಯವರು ಹೊಡೆದು ಕೊಲೆ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪತಿ ವಿಕ್ರಮ್ ಶೇಷ, ಅತ್ತೆ ಅಮೃತ, ಮಾವ ಶ್ರೀನಿವಾಸ್ ಹಾಗೂ ಮೈದುನ ವಿನೇಶ್ ವಿರುದ್ಧ ಕೇಸು ದಾಖಲಾಗಿದೆ. ಅದೇನೇ ಇರಲಿ, ಇದೀಗ ಏನು ಅರಿಯದ 3 ತಿಂಗಳ ಕಂದಮ್ಮ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿರುವುದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.